ಹಲೋ, ಹೇಗಿದ್ದೀರಾ? ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ? ಹಲೋ, ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಡ್ಬಿಟ್ಟು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫುಲ್ ಕನ್ಫ್ಯೂಸ್ ಆಗ್ಬೇಡಿ, ಯಾಕೆ ಗುರು ಪವನ್ ಎಲ್ಲೋ ನಮಸ್ಕಾರ ಅಂತ ಇದೀರ ಅಂತ ಹೇಳ್ಬಿಟ್ಟು. ಇವತ್ತು ಪವನ್ ಹೈಜಾಕ್ ಮಾಡ್ಕೊಂಡವ್ರು ನಮ್ಮ ಕ್ಯಾಮ್ರಾನ. ಪವನ್ ಅವ್ರು ಹೇಳ್ತಾರೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಸ್ವಲ್ಪ ಡ್ರೈವ್ ಮಾಡಬೇಕು. ಪವನ್ ಅವ್ರು ಎಲ್ಲಿಗೆ ಹೋಗ್ತಿದ್ದೀವಿ ಹೇಳಿ ಸರ್ ಸ್ವಲ್ಪ. ಇವತ್ತು ನೋಡಿ, ನಾನು ಇವರಿಬ್ರು ಸೇರ್ಕೊಂಡು ಫೂಜಿ ನೋಡಕ್ಕೆ ಹೋಗ್ತಾ, ಫೂಜಿ ಸ್ಪೀಡ್ ವೇಲಿ ರ್ಯಾಲಿ ನೋಡಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಅಂತ ಮೂವಿ ಇದೆಯಲ್ಲ, ಅವರೆಲ್ಲ ಬರ್ತಾ ಇದ್ದಾರೆ ಹೀರೋಗಳು. ವಿನ್ ಡೀಸೆಲ್ ಬರ್ತಾ ಇಲ್ಲ, ಅವನನ್ನು ಬಿಟ್ಟು ಬೇರೆ ಎಲ್ಲ ಬರ್ತಾ ಇದ್ದಾರೆ. ಹಿಂದೆ ತೋರಿಸ್ರಿ ಅವ್ರನ್ನ, ಮಾತಾಡ್ರಿ. ನೋಡ್ರಿ ನೋಡ್ರಿ, ಅವರು ಆದಿ ಅಂತ ಹೊಸ ಎಂಟ್ರಿ, ಇವರು ಹಳೆ ಎಂಟ್ರಿ, ಇವರು ಸೂಪರ್ ಹಳೆ ಎಂಟ್ರಿ. ಇಲ್ಲಿ ನೋಡಿ, ಫೆರಾರಿ ನಿಂತ್ಕೊಂಡಿದೆ. ಏನು ಬ್ಯೂಟಿಫುಲ್ ಇದು, ಅಮೇಝಿಂಗ್. ಒಂದೇ ನೋಡಿ ಹೆಂಗೆ ಸಕ್ಕದಾಗಿದೆ, ಸೂಪರ್ ಅಂದರೆ ಸೂಪರ್. నేను ರೀಚ್ ಆದ್ವಿ. ಸೊ ಪಾರ್ಕಿಂಗ್ ಲಾಟಿಂದ ಹೋಗ್ತಾ ಇದ್ದೀನಿ. ಬನ್ನಿ, ಅಲ್ಲಿ ಇವೆಂಟ್ ಸ್ಟಾರ್ಟ್ ಆಗಂಗಿದೆ, ನೋಡೋಣ ಏನೇನಿದೆ ಏನೇನಿಲ್ಲ ಅಂತ. ಒಳ್ಳೆ ಮಜಾ ಇದೆ ಮಾತ್ರ, ಎಲ್ಲ ಕಾರ್ಗಳು ಕಾಣಿಸ್ತಾ ಇದ್ದಾವೆ ಇಲ್ಲಿ, ಸೂಪರ್ ಡೂಪರ್. ಏನ್ರಿ ಪವನ್, ಏನು ಮಾಡ್ತೀರಾ? ಫೋಟೋನಾ ನೋಡ್ರಿ, ಹಿಂಗೆ ತೋರಿಸ್ತಾರಲ್ಲ ಟೋಕಿಯೋ ಡ್ರಿಫ್ಟ್ ಇದೆ. ಸೂಪರ್ ಸೂಪರ್. ಇದೇನ್ರಿ ಇದು, ಗಾಡಿನ ಡಿಜೆನಾ? ಡಿಜೆ ಸೆಟ್ಟು. आदि भाई डीजे क्या? डीजे ಆ ಗಾಡಿನ ಡಿಜೆನ ನಿಜವಾಗ್ಲೂ ಅರ್ಥ ಇಲ್ಲ. ಏನ್ರಿ ಯಾರು ಒಂದು ಡಿಜೆನ ಗಾಡಿನ ಅದು? ಗಾಡಿಗಳು ಯಾವುದು? ಡಿಜೆ ಗಾಡಿ ಯಾವುದು? ಏನ್ ಸೌಂಡ್ ಅಲ್ಲ, ಸಕ್ಕತ್ತಾಗಿರೋ. ತರಾವರಿ ಗಾಡಿಗಳಿದಾವೆ ಗುರು. ಇಲ್ಲಂತೂ ಎಲ್ಲ ಫುಲ್ ಲೋ ಜಾಕ್ ಮಾಡಿರೋದು. ಅಮೇಝಿಂಗ್ ಕಲರ್ಸ್ ಅಲ್ಲಿ ಸಕ್ಕತ್ತಾಗಿದ್ದಾವೆ ಮಾತ್ರ, ಸೂಪರ್.
ಸೊ ಇಲ್ಲೇನಿದೆಯಲ್ಲ ಈ ಗಾಡಿ ಆಲ್ಮೋಸ್ಟ್ ಸೇಮ್ ಟು ಸೇಮ್ US ಟಾಪ್ ಗಾಡಿ ಥರ ಇದೆ, ಇವರು ಮಾಡಿಸಿರೋದಂತೆ. ಸೊ ಕಾರ್ ಪ್ರೈಸ್ನ ಇಟ್ಕೊಂಡ್ಬಿಟ್ಟು, ಕಾರ್ ಸೆಕೆಂಡ್ ಹ್ಯಾಂಡಲ್ಲಿ ತೊಗೊಂಡು ಕಾರ್ ಪ್ರೈಸ್ನ ಇಟ್ಕೊಂಡು ಒಳಗೆಲ್ಲ ಮಾಡಿಸ್ಲಿಕ್ಕೆ ಇವ್ರಿಗೆ ಹತ್ರ 20 ಲಕ್ಷ ಏನು ಖರ್ಚಾಗಿದೆಯಂತೆ, ಅಂದರೆ 10 ಲಕ್ಷ ರೂಪಾಯಿ. ಸೊ ಈ ಥರ ಫುಲ್ಲು ರೆಡಿ ಮಾಡಿಸಿದ್ದಾರೆ, ಸಕ್ಕತ್ತಾಗಿದೆ ಮಾತ್ರ. ಒಂದೊಂದು ಐಟಮ್ಸು ಬ್ಯೂಟಿಫುಲ್ ಆಗಿ ಪ್ಲೇಸ್ ಮಾಡಿಸಿ, ನಂಬರ್ ಪ್ಲೇಟ್ ಫೇಕು. ಸೊ ಆ ಥರ ಇದೆ ಗಾಡಿ, ಬ್ಯೂಟಿಫುಲ್. ಈ ಥರದೊಂದು ಗಾಡಿ ಇದ್ದರೆ ಫುಲ್ಲು ಲೈಫ್ ಜಿಂಗಲಾಲನೇ ಆಯಿತಾ. ರೋಡಲ್ಲಿ ಮೇಲ್ಗಡೆ ಕೂತ್ಕೊಂಡ್ರೆ ಫುಲ್ಲು ವ್ಯೂ ಇರುತ್ತೆ ರೋಡ್ದು, ಬ್ಯೂಟಿಫುಲ್ ಆಗಿ. ಆಮೇಲೆ ಒಂದು ಭಯನೂ ಇರುತ್ತೆ ಜನರಿಗೆ ಅನ್ನೋದು. ಸೊ ಸಕ್ಕತ್ತಾಗಿತ್ತು, ನನಗಂತೂ ಫುಲ್ ಇಷ್ಟ ಆಯಿತು. ಬನ್ನಿ ನೋಡ್ತಾ ಹೋಗೋಣ ಮುಂದೆ ಏನೇನಿದೆ ಅಂತ. ಸೊ ಅದೊಂದೇ ಅಲ್ಲ, ಇಲ್ಲಿ ನಿಂತಿರೋದೆಲ್ಲ ಇದೇ ಥರದ್ದು US ಮಾರ್ಷಲ್ಗಳ ಗಾಡಿ ಥರ ಇದ್ದಾವೆ, ಎಲ್ಲ ಫೇಕೇನೆ, ಇಲ್ಲೇ ಮಾಡಿಸ್ಕೊಂಡಿರೋ ಗಾಡಿಗಳು. ಹತ್ರ 30-40 ಲಕ್ಷ ಆಗಿರುತ್ತೆ ಅನ್ಕೊತೀನಿ ಎಲ್ಲ ಗಾಡಿಗಳನ್ನ ಫುಲ್ಲು ರೆಟ್ರೋಫಿಟ್ ಮಾಡಿ ಮಾಡಿಸ್ಲಿಕ್ಕೆ ಅಂತ. ಸೊ ಈ ಥರ ಇದೆ ಸೀನ್ಸು ಜಪಾನಲ್ಲಿ. ಫುಲ್ಲು ಏನಂತಾರದಕ್ಕೆ ಕ್ರೇಜಿನೂ ಇದ್ದಾರೆ ಕಾರ್ಗೋಸ್ಕರ ಅಂತ. ಫುಲ್ಲು ಒಂಥರ ಕಾರ್ನ ಜೀವದಕ್ಕಿಂತ ಜಾಸ್ತಿಯಾಗಿ ನೋಡ್ಕೊಳ್ಳೋ ಜನ ಅಂತೂ ಬೇಜಾನ್ ಸಿಗ್ತಾರೆ ನಿಮಗೆ ಜಪಾನಲ್ಲಿ. ಇನ್ನೂ ಇವಾಗಿನೂ ಸ್ಟಾರ್ಟ್ ಇದು, ಮುಂದೆ ನೋಡ್ತಾ ಹೋಗೋಣ ಬನ್ನಿ. ನಾನಂತೂ ಸಕ್ಕತ್ ಎಕ್ಸೈಟೆಡ್ ಆಗಿದ್ದೀನಿ. ಹೋಪ್ಫುಲಿ ನಿಮಗೂ ಇಷ್ಟ ಆಗ್ತಾ ಇದೆ ಅನ್ಕೊತೀನಿ. ಬನ್ನಿ ಹೋಗೋಣ ಮುಂದೆ. ನೋಡಿ ಎಲ್ಲ ಫುಲ್ಲು ಊಟದ ಸ್ಟಾಲ್ಗಳೆಲ್ಲ ಇದ್ದಾವೆ. ಸೊ ಇಲ್ಲಿ ಏನ್ರಿ ತೊಗೊಂಡ್ರಿ? ನೋಡಿ ಚಿಕನ್ ಕಬಾಬ್. ಚಿಕನ್ ಕಬಾಬಾ? 1000 ಇಂಡಿಯನ್. ಸೊ ಹೆಂಗಿದೆ? ಖಾರ ತೊಗೊಂಡ್ರಾ, ಮೀಡಿಯಂ ತೊಗೊಂಡ್ರಾ, ಎಕ್ಸ್ಟ್ರಾ ಖಾರ ತೊಗೊಂಡ್ರಿ? ನೋ ಸ್ಪೈಸಿನಾ? ಅದು ಹೆಂಗ್ರಿ? ಇಂಡಿಯನ್ ತಾನೇ ನೀವು? ಇಂಡಿಯನ್ ಜಪಾನೀಸ್. ಯಾರು ನೀವೇನು ತೊಗೊಂಡ್ರಿ? ಸೇಮಾ? ಏನು ನೀವು ಸ್ಪೈಸಿನಾ ಮಿಡಲ್ಲ? ಸ್ಪೈಸಿ. ನಾವು ಗೌಡ್ರಾಗಿ ಸ್ಪೈಸಿ ತಿನ್ನೋದು. ಓ ಗೌಡ್ರಾಗಿ ಸ್ಪೈಸಿ. ನೀವೇನ್ರಿ? ನೀವು ಗೌಡ್ರ ತಾನೆ, ನೀವ್ಯಾಕೆ ಸ್ಪೈಸಿ ತಿಂತಿಲ್ಲ? ಜಪಾನೀಸ್ ಗೌಡ್ರ. ನೀವು ಜಪಾನೀಸ್ ಗೌಡ್ರ? ಸೊ ನನಗೆ ಆವಾಗಲೇ ತಿನ್ಕೊಂಡೆ ಫ್ಯಾಮಿಲಿ ಮಾರ್ಟಲ್ಲಿ ಅದು ಇದು ಅಂತ ಹೇಳ್ಬಿಟ್ಟು. ಇವರಿಬ್ಬರು ತಿನ್ಕೊತಾ ಇದ್ದಾರೆ. ಅಲ್ಲಿವರೆಗೂ ಬೇರೆ ಏನಾದ್ರು ಇದೆಯಾ ಅಂತ ನೋಡ್ಕೊಂಬರೋಣ ಬನ್ನಿ. ಅಷ್ಟು 12 ಗಂಟೆ ಟೈಮ್ ಆಗಿದೆ, ಊಟದ ಟೈಮು. ಇಲ್ಲೆಲ್ಲ ಫುಡ್ ಕಾರ್ಟ್ಸ್ಗಳು ನಿಂತಿದ್ದಾವೆ, ಎಲ್ಲಿಂದೋ ಬಂದಿದ್ದಾವೆ. ಓಕಿನವ ಅಲ್ಲಿ ಇಲ್ಲಿ ಎಲ್ಲ ಕಡೆಯಿಂದ ಬಂದ್ಬಿಟ್ಟು ಈ ಥರ ನಿಂತ್ಕೊಂಡಿದ್ದಾವೆ. ಸೊ ಜನ ಊಟ ತೊಗೊಳಕ್ಕೆ ಅಂತ ಲೈನಲ್ಲಿ ಕ್ಯೂವಲ್ಲಿ ವೇಟ್ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲೂ ರಶ್ ಇಲ್ಲ. ಇದೇ ಗುರು ಖುಷಿ ಆಗೋದು. ಜನ ಅವ್ರ ಟರ್ನ್ಗೆ ವೇಟ್ ಮಾಡ್ತಾರೆ, ಫುಡ್ ತೊಗೊತಾರೆ, ಹೋಗ್ತಾರೆ. ನಮ್ಮ ಥರ ಹೋಗ್ಬಿಟ್ಟು ವಿಂಡೋ ಮೇಲೆ ಬೀಳಲ್ಲ. ಸೊ ಇದು ಚೆನ್ನಾಗಿರುತ್ತಾ ಚೆನ್ನಾಗಿರಲ್ವಾ ಅನ್ನೋದನ್ನ ನೀವು ಕಮೆಂಟಲ್ಲಿ ತಿಳಿಸಿ. ಬನ್ನಿ ಹೋಗೋಣ ಮುಂದೆ. ನಾವು ಇಲ್ಲೆಲ್ಲ ಬಂದಿದ್ದೀವಿ, ಎಲ್ಲ ನೋಡ್ತಾ ಇದ್ದೀವಿ. ಅವರೆಲ್ಲ ಇಲ್ಲಿ ಟಾಯ್ಲೆಟ್ ಕಡೆ ಹೋಗಿದ್ದಾರೆ. ಅವ್ರಿಗೆ ಆ್ಯಕ್ಚುಲಾಗಿ ಅವ್ರಿಗೇನು ಗೊತ್ತಿಲ್ಲ, ಅವ್ರು ಕಳೆದೋಗ್ಬಿಟ್ಟಿದ್ರು ಮೊಬೈಲ್. ಈ ಥರ ಎಲ್ಲ ದೊಡ್ಡದಕ್ಕೆಲ್ಲ ಬಂದು ಅವ್ರಿಗೆ ಗೊತ್ತಿಲ್ಲ. ನಾವು ಕರ್ಕೊಂಡು ಬಂದಿರೋದು ನಾನು ನೋಡಿ. ಅಲ್ಲಿ ನೋಡಿ, ಈಗ ಹೋಗಿ ಅಲ್ಲಿ ಮೊಬೈಲಲ್ಲಿ ತೋರಿಸ್ತಾರೆ. ಮೊಬೈಲಲ್ಲಿ ತಗೊಂಡಿದ್ದಾರೆ ನೋಡಿ. ಗೋಪ್ರೋ ಮಾಡ್ಕೊಂಡು ಮೊಬೈಲಲ್ಲೆಲ್ಲ ವಿಡಿಯೋ ಮಾಡ್ತಾರೆ ಅವರು. ನೋಡಿ ಹೆಂಗೆ ಈ ಥರ ಮಾಡ್ತಾರೆ ಹಿಂಗೆ. ಆಮೇಲೆ ಕಳೆದೋಯ್ತು. ಇದೆಲ್ಲ ನಮ್ಮದು ಕ್ಯಾಂಡಿಡ್ ಶಾಟ್ಸು. ಅವ್ರಿಗೆಲ್ಲ ಏನು ಗೊತ್ತಿಲ್ಲ. GoPro stop recording. A few moments later. ಬನ್ರಿ ಹೋಗೋಣ. ರ್ಯಾಲಿ ಸ್ಟಾರ್ಟ್ ಆಗೋದೈತೆ. ಅರುಣ್ ನಡೀರಿ ಚಲೋ ಅದಿ ಬೈ. ಸೊ ಇವಾಗ ರ್ಯಾಲಿ ಸ್ಟಾರ್ಟ್ ಆಗೋದಿದೆ. ಸೊ ರ್ಯಾಲಿನೋ ಅಥವಾ ಡ್ರ್ಯಾಗ್ ರೇಸು. ಸೊ ನೋಡ್ಬಿಟ್ಟು ಎಂಜಾಯ್ ಮಾಡೋಣ ಬನ್ನಿ. ಗ್ರ್ಯಾಂಡ್ ಸ್ಟ್ಯಾಂಡ್ಗೆ ಹೋಗೋಣ.
ಗ್ರ್ಯಾಂಡ್ ಸ್ಟ್ಯಾಂಡ್ಗೆ ಎಂಟ್ರಿ. ಇಲ್ಲೇನು ಕಾಣ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ಫೂಜಿ ಸ್ಪೀಡ್ ವೇದು ಗ್ರ್ಯಾಂಡ್ ಸ್ಟ್ಯಾಂಡು. ಸೊ ಒಳಗೆ ಹೋಗೋಣ, ಒಳಗೆ ಹೋಗ್ಬಿಟ್ಟು ಡ್ರ್ಯಾಗ್ ರೇಸ್ನ ನೋಡೋಣ ಬನ್ನಿ. ಅದ್ರ ಮುಂಚೆ ನೋಡಿ ಕಾರ್ಗಳು ಏನೇನು ಇಟ್ಟವ್ರಿಗೂ ಸೂಪರ್ ಕಾರ್ಗಳೆಲ್ಲ ಎಲ್ಲ ಒಂದಕ್ಕಿಂತ ಒಂದು ಅಲ್ಟಿಮೇಟ್ ಕಾರ್ಗಳು. ಇಲ್ಲೆಲ್ಲ ಸ್ವಲ್ಪ ಹಂಗೆ ಟೈಮ್ ಪಾಸ್ ಇದ್ದಾವೆ, ಬಟ್ ಈ ಸೈಡ್ ಮಾತ್ರ ಒಂದಕ್ಕಿಂತ ಒಂದು ಅದ್ಧೂರಿ ಅಮೇಝಿಂಗ್ ಕಾರ್ಗಳು ಗುರು, ಸೂಪರ್. ನೋಡಿ ನಮ್ಮ 3 ಮಸ್ಕೆಟಿಯರ್ಸ್ ಹೋಗ್ತಾ ಇದ್ದಾರೆ ಮುಂದೆ. ಎಲ್ಲಿ ಫೂಜಿ ಮುಚ್ಕೊಂಡು ಹೋಗಿದೆಯಲ್ಲ ಕ್ಲೌಡ್ಸಲ್ಲಿ, ಫೂಜಿ ಇಲ್ಲ. ನಡೀರಿ ಹೋಗೋಣ ಮುಂದೆ ಗ್ರ್ಯಾಂಡ್ ಸ್ಟ್ಯಾಂಡ್ಗೆ. ಏನ್ರಿ ಅರುಣ್, ಏನ್ ಅನ್ಸ್ತಾ ಇದ್ದೆ ಸೌಂಡು? ಸೂಪರ್. ಅದೇ ಹೇಳಿದ್ನಲ್ಲ ಆಗ್ಲೇ, ಒಳ್ಳೆ ಜೆಟ್ ಶೋ ನೋಡ್ದಂಗೆ ಇದೆ ಈ ಸೌಂಡ್. ಪವನ್ ನೋಡಿ ಹೆಂಗ್ ಫುಲ್ ಪ್ಯಾಕ್ ಆಗೋರು. ಯಾಕ್ರಿ ಪವನ್, ಚಳಿನಾ? ಚಳಿ ಆಗ್ತದೆ ನನಗೆ, ಸ್ಕಿನ್ ಎಲ್ಲ ಹೊಡಿತಾ ಇದೆ. ಇವು ಯಾವ ಮುಂದೆ ಲ್ಯಾಂಬೋರ್ಗಿನಿ ನೋಡಿದ್ಮೇಲೆ ಇವು ಯಾವ ಚಿಲ್ಟು ಪುಲ್ಟು ಅನ್ಸತ್ ಗುರು, ಸೂಪರು. ಏನು ಸೌಂಡ್ ಅಲ್ಲ ಅದು, ಪಟ್ 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 ಅಂತ ಸಕ್ಕತ್ತಾಗಿತ್ತು. ಏರ್ ಚೇಂಜ್ ಮಾಡೋದು ಅನ್ಸುತ್ತೆ, ಏನಪ್ಪ ಗೊತ್ತಿಲ್ಲ. ಮತ್ತೆ ಬಂತು ಲ್ಯಾಂಬೋ ಬಂತು ಮತ್ತೆ. ಯಾವುದೊಂದು ಮಿನಿ ಟಾಟಲಾಗ್ಬೋದು.
ಸೊ ರ್ಯಾಲಿ ಮುಗೀತು, ರ್ಯಾಲಿ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಏನು ಆವಾಜ್ ಅಂದರೆ ಫುಲ್ಲು ಸೌಂಡ್ ಅಂದರೆ ಸೌಂಡು. ಏನ್ರಿ ಪವನ್, ಹೆಂಗಿತ್ತು ಸೌಂಡ್? ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ನಾನು ಕಾರ್ ಓಡಿಸ್ಬೇಕಾದ್ರೆ ಹೆಂಗೆ ಬರುತ್ತೆ ಹಂಗೆ ಬರ್ತಾ ಇತ್ತು. ಹೌದಾ? ಯಾವ ಕಾರ್ ನಿಂದು? ನಮ್ದು ಅಂಬಾಸಿಡರ್. ಅರುಣ್, ನಿಮಗೇನ್ರಿ ಹೆಂಗ ಅನ್ಸ್ತು? ಇದಕ್ಕಿಂತ ಒಂದು ಚಾಕ್ ಕಾರ್ಗಳು ಮಾತ್ರ. ಯಾವ ಕಾರ್ ಸೂಪರ್ ಇಷ್ಟ ಆಗಿದ್ದು? ಲ್ಯಾಂಬೋರ್ಗಿನಿ ಅದು ರೇಸ್ ಮಾಡಿಲ್ಲ, ಡ್ರ್ಯಾಗ್ ರೇಸು ಸೂಪರ್ ಆಗಿತ್ತು ಅಲ್ಲ. 200 ಮೀಟರ್ಸ್ ಡ್ರ್ಯಾಗ್ ರೇಸ್ ಇತ್ತು. ಹಾಂ, ಆ ಸೌಂಡ್ಗೆ ಒಂದು ಥ್ರಿಲ್ ಬರುತ್ತೆ. ಅದು ಈಗ ಜೆಟ್ ತೆಗ್ ನೋಡ್ತೀವಲ್ಲ ಆ ಥರ ಇತ್ತಿದ್ದು. ಸೂಪರ್. ಸೊ ನೀವು ಕೇಳಿಸ್ಕೊಂಡ್ರಲ್ಲ ಸೌಂಡ್ ವೀಯೋ ಅಂತ. ಏನ್ರಿ ಜೆಟ್ ಅದು ಅಂಬಾಸಿಡರ್ ಸೌಂಡ್. ಸೊ ಇವ್ರು ನೋಡಿದ್ರೆ ಅಂಬಾಸಿಡರ್ ಅಂತಾರೆ, ಇವ್ರು ನೋಡಿದ್ರೆ ಏನಂತಾರೆ ಲ್ಯಾಂಬೋರ್ಗಿನಿ ಸೌಂಡ್ ಅಂತಾರೆ. ಒಟ್ಟಿನಲ್ಲಿ ಒಳ್ಳೆ ಮಜಾ ನಡೀತಾ ಇದೆ. ನೀವು ಎಂಜಾಯ್ ಮಾಡಿದ್ರೆ ಅನ್ಕೊಂತೀನಿ ಡ್ರ್ಯಾಗ್ ರೇಸ್ನ. ಹೊಟ್ಟೆ ಬೇಜಾನ್ ಹಸಿತಾ ಇತ್ತೆ, ಹಂಗಾಗಿ ಹೊರಗೋಗಿ ಊಟ ಮಾಡ್ಕೊಂಡು ಬರೋಣ. ಏನಂತೀರ? ನಡೀರಿ. A few minutes later. ನೋಡು ಹೋಗ್ತಾ ಇದ್ದೀನಿ ಆಯ್ತಾ. ಡೆಮೋರನ್ ಒಂಥರ ಏನೋ ಫುಲ್ ಮಜಾ ಆಯಿತು. ಯಾವ್ದು ಕಾರ್ ಇಷ್ಟ ಆಯಿತು ಪವನ್ ನಿಮಗೆ? ನನಗೆ ಅದೇ ಗೊಂಬೆ ಹಿಂಗಿಂಗ್ ಅಂತ ಇತ್ತಲ್ಲ, ಗೊಂಬೆ ಅಂತಾ? ಬಟ್ ಒಂಥರ ಏನೋ ಡಿಫ್ರೆಂಟ್ ಮಜಾ ಇದೆ. ನನಗೆ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ನಮ್ಮ ಕಾರ್ನು ಕೂಡ ನಾವು ಡೆಮೋರನ್ಗೆ ತೊಗೊಂಡೋಗ್ಬೋದಂತೆ. ಡೆಮೋರನ್ಗೆ ತೊಗೊಂಡೋಗ್ಬೇಕಾದ್ರೆ 33,000 ಏನು ಅಂದರೆ ಆಲ್ಮೋಸ್ಟ್ 20,000 ರೂಪಾಯಿ ಹತ್ರ ಅಂದ್ಕೊಳ್ಳಿ, ಅಥವಾ 18,000 ರೂಪಾಯಿ. ಅದು ಕೊಟ್ಟರೆ ನಾವು ಡೆಮೋರನ್ಗೆ ಜಾಯಿನ್ ಆಗ್ಬೋದು. ಬಟ್ ಲ್ಯಾಂಬೋರ್ಗಿನಿಯಷ್ಟು ಮಜಾ ಬೇರೆ ಇನ್ಯಾವ ಕಾರು ಕೊಡಲಿಲ್ಲ. ಸಕ್ಕತ್ತಾಗಿತ್ತು. ಇವಾಗ ಅಲ್ಲಿ ಕೆಳಗಡೆ ಪಿಟ್ ಸ್ಟ್ಯಾಂಡಲ್ಲಿ ಗಾಡಿಗಳನ್ನೆಲ್ಲ ಪಾರ್ಕ್ ಮಾಡಿದ್ದಾರೆ. ಸೊ ಅದನ್ನು ನೋಡಿಬಿಟ್ಟು ಅಪ್ ಫ್ರಂಟ್ ನೋಡೋಣ. ಸೊ ನನಗೂ ಆಸೆ ಇದೆ, ಚಿಕ್ಕವರಿದ್ದಾಗಿಂದ ನೋಡಿ ಇದಂಥರದಕ್ಕೆ ಅದೊಂದು ಡ್ರೀಮ್ ಕಾರ್ ಅಂತಾರಲ್ಲ ಆ ಥರದ್ದು. ಬಟ್ ನೋಡೋಣ, ದೇವ್ರ ಮನ್ಸು ಮಾಡಿ ನಿಮ್ಮವ್ರ ಸಪೋರ್ಟ್ ಇದ್ದರೆ ಯಾವತ್ತೊಂದು ದಿವಸ ತೊಗೋಬೋದು. ಬಟ್ ಇವಾಗ ಸದ್ಯಕ್ಕೆ ಕೆಳಗಡೆ ಹೋಗ್ಬಿಟ್ಟು ನೋಡ್ಕೊಂಬರೋಣ. ಒಬ್ಬ ಮಿಡಲ್ ಕ್ಲಾಸ್ ಬಾಯ್ಗೆ ಅವ್ರ ಡ್ರೀಮ್ ಕಾರ್ನ ನೋಡೋದೇ ಒಂದು ಮಜಾ ಅಲ್ವಾ? ಬನ್ನಿ ಹೋಗೋಣ. ಡೆಮೋ ಕಾರ್ ರ್ಯಾಲಿ ನೋಡಿಕೊಂಡು ಪಿಟ್ ಕಡೆ ಬರ್ತಿದ್ದಂಗೆ ಫಸ್ಟ್ ಕಾಣಿಸಿದ್ದೇನು ಗೊತ್ತಾ? ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ? ಬ್ಯಾಟ್ ಮೊಬೈಲ್ ಆಯಿತಾ. ಸೊ ಬ್ಯಾಟ್ಮ್ಯಾನಿನ ಗಾಡಿ ನನ್ನ ಒನ್ ಆಫ್ ದ ಡ್ರೀಮ್ ಕಾರ್ಗಳು ಇದಂತೂ. ಸೂಪರ್ ಆಗಿದೆ. ಸೊ ಏನು ಮಾಡಿದಾರಂದರೆ ಅಮೇಝಿಂಗ್ ಆಗಿದೆ. ಒಳಗಡೆ ಅಲ್ಲಿ ನೋಡಿ, ಒಳಗಡೆ ಕಾಣಿಸ್ತಾ ಇದೆಯಾ ವೇನ್ ಎಂಟರ್ಪ್ರೈಸಸ್ ಅಂತ ಕೂಡ ಬರೆದಿದ್ದಾರೆ. ಫುಲ್ಲು ಅಥೆಂಟಿಕ್ ಥರ ಮಾಡಿದ್ದಾರೆ ಗುರು. ಅಮೇಝಿಂಗ್ ಆಗಿದೆ. ಟಯರ್ಸು ಸೂಪರ್ ಅಂದರೆ ಸೂಪರ್. ಅಲ್ಲೆಲ್ಲ ಲ್ಯಾಂಬೋರ್ಗಿನಿಸ್ಗಳು ನಿಂತ ಇದ್ದಾವೆ. ಸೊ ಏನು ಸರ್? ಹಾಂ, ಹೌದಾ? ಇಲ್ಲಿ ಕಡಿಮೆ ಇದೆಯಾ? ಸೊ ಇಲ್ಲಿ ನೋಡಿ, ಇಲ್ಲೊಂದು ಲ್ಯಾಂಬೋರ್ಗಿನಿ ನಿಂತಿದೆ, ಗೋಲ್ಡನ್ ಕಲರು. ಏನು ಅಮೇಝಿಂಗ್ ಆಗಿದೆ ಇವರು. ಒಳಗಡೆ ನೋಡಿ, ಸೂಪರ್. ಹಾಂ ಮಾಡಿ, ಓಪನ್ ಆಗುತ್ತಾ?
ಹೇಳಕ್ಕೇನೆ ಒಂದು ಇಂಪುಗುರು. ಆವಾಗಲೇ ನಾನು ಹೇಳ್ತಾ ಇದ್ದೆ ನಂತರಕ್ಕೆ ಲ್ಯಾಂಬೋರ್ಗಿನಿ ಬಂದ್ಬಿಟ್ಟು 6.5 ಲೀಟರು V12 ಇಂಜಿನ್ನು. ಬಟ್ ಡಿಸೈನಿಗೆ ಕಂಪೇರ್ ಮಾಡಿದ್ರೆ ನನಗೆ ಮೆಕ್ಲರನ್ ಮತ್ತು ಫೆರಾರಿ ಜಾಸ್ತಿ ಇಷ್ಟ ಲ್ಯಾಂಬೋರ್ಗಿನಿಗಿಂತ. ಬಟ್ ನೋ ಅಫೆನ್ಸ್, ಸೊ ಇದು ನನ್ನ ಪರ್ಸನಲ್ ಒಪಿನಿಯನ್ನು. ಸೊ ನಿಮಗೆ ಯಾರಾದರೂ ಹರ್ಟ್ ಆಗಿದ್ದರೆ ದಯವಿಟ್ಟು ಬೈಯಕ್ಕೆ ಹೋಗ್ಬೇಡಿ ಆಯಿತಾ. ನನ್ನ ಪರ್ಸನಲ್ ಒಪಿನಿಯನ್ ಶೇರ್ ಮಾಡಿರೋದಷ್ಟೇ. ಸೊ ಬನ್ನಿ ಇನ್ನು ಮುಂದೆ ಏನೇನಿದೆ ಅಂತ ನೋಡಿದ್ದು. ನಾನು ಜೀವನದಲ್ಲೇ ಇಷ್ಟು ಲ್ಯಾಂಬೋರ್ಗಿನಿಗಳು ನೋಡಿರಲಿಲ್ಲ. ಬರೀ ಸ್ಪೆಕ್ಗಳು ಓದಿದ್ದು, ಬರೀ ಏನಂತಾರೆ ಅದಕ್ಕೆ ಬ್ರೌಷರ್ ಓದಿದ್ದಷ್ಟೇ. ಅದು ಬಿಟ್ಟರೆ ಫಸ್ಟ್ ಟೈಮು ಇಷ್ಟು ಲ್ಯಾಂಬೋರ್ಗಿನಿಸು, ಇಷ್ಟು ಸೂಪರ್ ಕಾರ್ಸು ನಾನು ನನ್ನ ಲೈಫಲ್ಲಿ ನೋಡ್ತಾ ಇರೋದು ಫೂಜಿ ಸ್ಪೀಡ್ವೇಯಲ್ಲಿ ಇವತ್ತಿನ ದಿನ. ಬನ್ನಿ ಹೋಗೋಣ ಮುಂದೆ. ಪಕ್ಕಕ್ಕೇ ಆಸ್ಟನ್ ಮಾರ್ಟಿನ್ ನಿಂತಿದೆ. ಇದು ಯಾವುದಿದು ಡಿ ಬಿ ಎಸ್ಸು. ಸೊ 5.2 ಲೀಟರ್ ಎಂಜಿನ್ನು V12 ಸಕ್ಕತ್ತಾಗಿದೆ. ಕ್ಲಾಸಿ ಅಂದರೆ ಕ್ಲಾಸಿಯಾಗಿ ಕಾಣಿಸುತ್ತೆ ನೋಡಿ. ಇದು ಎಷ್ಟು ಕ್ಲಾಸಿಯಾಗಿ ಕಾಣಿಸುತ್ತೆ ಡಿಸೈನ್ ಇವೆರಡ್ರದ್ದು ಅಂತ. ಸಕ್ಕತ್ತಾಗಿದೆ, ಬ್ಯೂಟಿಫುಲ್ಲು. ಸೊ ಹೇಳ್ದಂಗೆ ಫಸ್ಟ್ ಟೈಮ್ ಇಷ್ಟೆಲ್ಲ ಸೂಪರ್ ಕಾರ್ಸು ಒಟ್ಟಿಗೆ ನೋಡ್ತಾ ಇರೋದು. ಒಳಗಡೆ ನೋಡಿ ಫುಲ್ ಆನ್ ಫುಲ್ ಲೆದರ್ರು, ಬ್ಯೂಟಿಫುಲ್ ಗುರು. ಕಂಫರ್ಟ್ ಹಿಂದ್ಗಡೆ ಅಂತೂ ಇಲ್ಲ. ಸೊ ಇದನ್ನು ಹಿಂದ್ಗಡೆ ಕೂತ್ಕೊಂಡು ಓಡಿಸ್ತೀನಿ ಅಥವಾ ಹಿಂದ್ಗಡೆ ಕೂತ್ಕೋತೀನಿ ಅಂತ ಹೇಳಿದ್ರೆ ಇದು ಗಾಡಿ ಅಲ್ವೇ ಅಲ್ಲ. ಮುಂದ್ಗಡೆ ಅವ್ರು ಕೂತ್ಕೊಳ್ಳೋರಿಗೆ ಮಾತ್ರನೇ ಮಜಾ ಈ ಗಾಡೀಲಿ. ಬ್ಯೂಟಿಫುಲ್. ಹಸಿರು ಲ್ಯಾಂಬೋರ್ಗಿನಿ ಇದೆ, ಅದ್ರದ್ದು ಎಂಜಿನ್ ಓಪನ್ ಮಾಡಿ ಇಟ್ಟಿದ್ದಾರೆ. ಈ ತರ ಎಂಜಿನ್ ಬ್ಲಾಕ್ ನೋಡಿ ಇಷ್ಟು ಉದ್ದ ಆಯ್ತಾ, ಸಕ್ಕದಾಗಿದೆ. ಅಲ್ಲಿ ಫೈರಿಂಗ್ ಆರ್ಡರ್ ಕೂಡ ಕೊಟ್ಟಿದ್ದಾರೆ ನೋಡಿ 174 ಅಂತ, ಯಾವ ಸಿಲಿಂಡರ್ ಫೈರ್ ಆಗುತ್ತೆ ಅಂತ. ಸೊ ಎಂಜಿನ್ ಬೇ ಓಪನ್ ಮಾಡಿದ್ರೆ ಹಿಂಗಿದೆ. ಒಳಗಡೆನು ಸಕ್ಕದಾಗಿದೆ. ಇವರು ಒಂಥರ ಏನೋ ಫೀಲೇ ಡಿಫ್ರೆಂಟು ನಮ್ಮ ಕಾರಿಗೆ ಕಂಪೇರ್ ಮಾಡಿದ್ರೆ. ಈ ಕಾರ್ಗಳನ್ನ ವಾವ್, ಯಾಕರು ಈ ಕಾರ್ಗೆ ವ್ಯಾಲ್ಯೂ ಅಂತ ಅನ್ಕೊತಾ ಇದ್ದೆ. ಬಟ್ ಡೆಫಿನೆಟ್ಲಿ ವರ್ತ್ ಇದೆ ದೇವರು ಇದು ನೋಡಿ. ಓಹೋ ಹಿಂಗೆ ಮುಂದ್ಗಡೆಯಿಂದ ನೋಡಿದ್ರೆ ನೋಡಿ ಹೆಂಗ್ ಕಾಣಿಸುತ್ತೆ, ಸಕ್ಕದಾಗಿ ಬ್ಯೂಟಿಫುಲ್. ನಂಬರ್ 17 ಬಂದ್ವಿ. ಇಲ್ಲಿ ಬರೀ ಲ್ಯಾಂಬೋರ್ಗಿನಿಗಳಿದಾವ ಗುರು, ಬರೀ ಲ್ಯಾಂಬೋರ್ಗಿನಿಗಳ. ಅಲ್ಲೊಂದು ಹಮ್ಮರು, ಇಲ್ಲಿ ಲ್ಯಾಂಬೋರ್ಗಿನೀಸು. ಸೂಪರ್. ಒಳಗಡೆ ಯಾರೋ ಕೂತ್ಕೊಂಡವ್ರೆ, ಮೋಸ್ಟ್ಲಿ ಅವ್ರದೇ ಇರಬೇಕು ಕಾರು, ಗೊತ್ತಿಲ್ಲ. ಇದಕ್ಕೆ ಗುರು ವ್ಯಾಲ್ಯೂ. ಗುಳಿ ಏನ್ರಿ, ಗುಳಿನ ನೀವು? ಅಯ್ಯೋ ಯಪ್ಪ, ಏನ್ರಿ ಇದು? ಇಲ್ಲಿ ನೋಡ್ರಿ, ಚೈಲ್ಡ್ ಇನ್ ಕಾರ್ ಅಂತೆ. ಚೈಲ್ಡ್ ಇನ್ ಕಾರು ಏನೋಪ್ಪ ಗೊತ್ತಿಲ್ಲ. ನೋಡಿ ಆಗ್ಬೋದು, ಐ ಆಮ್ ನಾಟ್ ಶ್ಯೂರ್. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು, ಗೊತ್ತಿಲ್ಲ. ಇಲ್ಲಿ ಹಮ್ಮರು ಲೈನಲ್ಲಿ ನಿಂತ್ಕೊಂಡಿದ್ದವರು, ಬ್ಲೂ ಸ್ಕೈ ಬ್ಲೂ ನೋಡಿ. ಇಲ್ಲೊಂದು ಯಾವುದೋ ವಿಚಿತ್ರ ಕಲರು. ಸೂಪರ್ ಸೂಪರ್. ಸೊ ಓಪನ್ ಮಾಡಿದ್ದಾರೆ ಇಲ್ಲಿ. ಒಳಗಡೆ ಒಂದು ಲುಕ್ ಹಾಕೊಂಡ್ವಾ, ಹಿಂಗಿದೆ ನೋಡಿ ಒಳಗಡೆ ಲುಕ್ಕು. ಇದು ಓಪನ್ ಆಗತ್ತಾ? ಓಕೆ, ಗೊತ್ತಿರಲಿಲ್ಲ, ಫಸ್ಟ್ ಟೈಮು. ಎಂಜಿನ್ನು ಮಕ್ಕಳು ಸಿಮ್ಯುಲೇಷನ್ ಆಟ ಆಡ್ತಾ ಇದ್ದಾರೆ, ಡ್ರೈವಿಂಗ್ ಸಿಮ್ಯುಲೇಷನ್ನು. ಸೊ ಈ ಥರ ಫುಲ್ ಟ್ರ್ಯಾಕಲ್ಲಿ ಸಿಮ್ಯುಲೇಷನ್ ಮಾಡಿ ಆಟ ಆಡೋದು. ಇಲ್ಲಿ ನೋಡಿದ್ರೆ ಶೆಲ್ಬಿ GT 500 ಹೆಂಗಿದೆ ನೋಡಿ ಗಾಡಿ. ಹಳೇದು ರೆಟ್ರೋ ಲುಕ್ಕು ಸಕ್ಕದಾಗಿದೆ. ಅದ್ರ ಹಿಂದೆ ಪಾರ್ಚ್ ನಿಂತಿದೆ. ಸೊ ಇಲ್ಲಿ ನಮ್ಮ ಹುಡುಗರು ನಿಂತವ್ರೆ ಅಡ್ಮಿರೇಷನ್ ಮಾಡ್ಕೊಂಡ್ಬಿಟ್ಟು. ಸೊ ಇಲ್ಲಿ ನೋಡಿ ಈ ಥರ ಇದೆ ರೇಸಿಂಗ್.
ಏನ್ರಿ ಪವನ್ ನೋಡಿದ್ರ ಲ್ಯಾಂಬೋರ್ಗಿನಿ ನೋಡಿದ್ರೇನ್ರಿ ಪವನ್ ಅರುಣ್ ಪಾರ್ಕಿಂಗ್ ಮಾಡಿದ್ನಲ್ಲ ನೋಡಿದ್ರ ಹೆಂಗೆ ಅನ್ಸ್ತು? ಮಾಡಕ್ ಹೋದೆ ನೀನ್ ಮುಟ್ಬೇಡ ನಾನೇ ಮಾಡ್ತೀನಿ ಏನ್ರಿ ಅರುಣ್ ಪವನ್ ಫೋಟೋಗೆ ಸ್ವಲ್ಪ ಕೈ ಇತ್ತು ಮುಟ್ಟಕ್ಕೋಗ್ಬಿಟ್ಟಿಲ್ಲ ಚಾಲೆಂಜ್ ಮಾಡಿದ ನೆಕ್ಸ್ಟ್ ಟೈಮ್ ಬಂದ್ರೆ ಲ್ಯಾಂಬೋರ್ಗಿನಿಲೇ ಬರ್ತೀರಾ ಚಾಲೆಂಜ್ ಪವನ್? ಇಂಗ್ಲೀಷಲ್ಲಿ ಇದ್ರು ಅವ್ನಿಗೆ ಅರ್ಥ ಆಗಲಿಲ್ಲ ಅಂತ ಹೇಳಿ ಬಂದೆ. ಸೂಪರ್. ಲ್ಯಾಂಬೋರ್ಗಿನಿನ ಪಾರ್ಕ್ ಮಾಡಕ್ಕೆ ನೋಡ್ಲಿಕ್ಕೆ ಅಂತ ಇದ್ದಿದ್ದ ಜನ ನೋಡಿದ್ರೆ ಕಳೆದೋಗ್ಬಿಡ್ತೀರಾ ಗುರು. ಆ ಮನುಷ್ಯಂಗೆ ವ್ಯಾಲ್ಯೂ ಇದೆಯೋ ಇಲ್ಲ ಗೊತ್ತಿಲ್ಲ, ಒಟ್ಟಿನೆಲ್ಲ ಕಾರಿಗೆ ಮಾತ್ರ ವ್ಯಾಲ್ಯೂ ಅಂತೂ ಸಾಕಾಗಿದೆ. ಬನ್ನಿ, ಒಂದೇ ಲ್ಯಾಂಬೋರ್ಗಿನಿ ಏನು 100 ಲ್ಯಾಂಬೋರ್ಗಿನಿ ಇದೆ, ತೋರಿಸ್ತೀನಿ ಇಲ್ಲಿ. ಟೊಯೋಟಾ ಅವ್ರ ಸೂಪರ್ ಕಾರು ಸೂಪರ್ ನಿಂತ್ಕೊಂಡಿದೆ, ಬ್ಯೂಟಿಫುಲ್. ಹೆಂಗಿದೆ ನೋಡಿ ಕಾರ್, ಇದು ಸಕ್ಕತ್ತಾಗಿದೆ ಗುರು. ಇದು ಇಲ್ಲಿ ಸ್ಕೈಲೈನ್ GTR ಹಳೇ ಗಾಡಿ. ಸೌಂಡ್ ನೋಡಿ, ಕೇಳಿಸ್ಕೊಳ್ಳಿ ಸೌಂಡ್ ಗುರ್ರು ಅಂತ. ಮಫ್ಲರ್ ಹಾಕವ್ರು ಚೇಂಜ್ ಮಾಡವ್ರೆ ಹೊಸದು. ಸೊ ಸಕ್ಕತ್ತಾಗಿದೆ ಇಲ್ಲಿ. ಆಮೇಲೆ ಈ ಕಡೆ GTR ರನ್ನು, ಇಲ್ಲೂ GTRಗಳು. ಎಷ್ಟು GTRs ಗುರು ಇದು. ಓ GTR ಹಬ್ಬ. ಎಲ್ಲಿ ನೋಡಿದ್ರಲ್ಲಿ ಬರೀ GTRಸೇ. ಇಲ್ಲಿ ನೋಡಿ GTR ಫುಲ್ಲು ಕೆಳಗಡೆ ಆಕ್ಸಲ್ ಎಲ್ಲ ತೋರಿಸ್ತಾ ಇದಾರೆ. ಟ್ರಾನ್ಸ್ಮಿಷನ್ ಆಕ್ಸಲ್ ಎಲ್ಲ ಈ ತರ ತೋರಿಸ್ಬಿಟ್ಟು AT ಮತ್ತೆ MT ಅಂದ್ರೆ ಏನಪ್ಪ ಅಂತ ಡಿಫ್ರೆನ್ಸ್ ಹೇಳ್ತಾ ಇದ್ದಾರೆ. ಆಯ್ತಾ, ಹಿಂಗೆ ಕಟ್ಟೊಡಿದ್ರೆ ಇಲ್ಲಿ ನೋಡಿ ಸೊ ಫೈನಲ್ ಆಗಿ ಅವರೆಲ್ಲ ಮಾತಾಡೋದು ಮುಗೀತು. ನನ್ನ ಒಂದು ಚಿಕ್ಕ ಸ್ಟೋರಿ ಹೇಳಬೇಕು ಅಂತ ಹೇಳಿದ್ರೆ, ನಾನು ಜಪಾನಿಗೆ ಬರೋಕ್ಕೆ ಟೋಕಿಯೋ ಡ್ರಿಫ್ಟ್ ಇನ್ ಮೂವಿ ಇದೆಯಲ್ಲ, ಒನ್ ಆಫ್ ದ ಮೇನ್ ರೀಸನ್ ಅಂತಲೇ ಹೇಳ್ಬೋದು. ಟೋಕಿಯೋ ಬಗ್ಗೆ ನನಗೆ ಏನೂ ಗೊತ್ತಿರಲಿಲ್ಲ. ಸೊ ಟೋಕಿಯೋ ಡ್ರಿಫ್ಟಲ್ಲಿ ಏನಂತಾರೆ ಅದಕ್ಕೆ ನೋಡಿ ಅದನ್ನ ಇಷ್ಟಪಟ್ಟು, ಆಮೇಲೆ ದೇವ್ರ ದಯೆಯಿಂದ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋಕ್ಕೆ ಸಿಕ್ಕು.
ಕ್ಲೈಂಟ್ ದಯೆಯಿಂದ ಜಪಾನಿಗೆ ಬಂದಿದ್ದಾಯಿತು. ಸೊ ಫೈನಲ್ ಆಗಿ ಇವತ್ತು ಆ್ಯಕ್ಟರ್ಸು ಟೈರೀಸ್ ಗಿಬ್ಸನ್ ಆಯಿತು, ಕೋಡಿ ವಾಕರ್ ಆಯಿತು, ಹಾನ್ ಆಯಿತು, ಇವರೆಲ್ಲರೂ ನೋಡಿ ಒಂಥರ ಏನೋ ಖುಷಿ ಆಯಿತಾ. ಸೊ ಅದೇ ಒಂದು ಹೆವಿ ಫೀಲಿಂಗ್ ಥರ. ಸೊ ದ್ಯಾಟ್ ಈಸ್ ಮೈ ಒನ್ ಸ್ಮಾಲ್ ಡನ್ ಪೋರ್ಷನ್ ಅಂತ ಹೇಳ್ಬೋದು ಅಷ್ಟೇ. ಸೊ ಇವಾಗ ಫೈನಲಾಗಿ ನೈಟ್ ರನ್ ಅಂತ ಇದೆ. ಸೊ ನೈಟ್ ರನ್ ನೋಡ್ಕೊಂಬಿಟ್ಟು ಇಲ್ಲಿಂದ ಹೊರಡ್ಬೇಕನ್ನೋದು. ಸೊ ಬನ್ನಿ ನೈಟ್ ರನ್ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಹುಡುಗರು ಕೂತವ್ರಲ್ಲ ಹಿಂದೆ ಏನಂತಾರೆ ಕೇಳೋಣ. ಏನಿಸ್ತು ಅಪ್ಪ, ಇವತ್ತಿಗೆ ಜಪಾನಿಗೆ ಬಂದಿದ್ದು ಸಾರ್ಥಕ ಆಯಿತು. ಹೌದಾ? ಹಾಂ, ಎಲ್ಲರನ್ನೂ ನೋಡ್ಬಿಟ್ಟೆ ನಾನು. ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್, ಟೋಕಿಯೋ ಡ್ರಿಫ್ಟ್ ಸೂಪರ್ ಆಗಿದೆ. ಅಯ್ಯೋ, ಈ ಕೋಲ್ಡಲ್ಲಿ 0 ಡಿಗ್ರಿ ಆಗಿದೆ ನನ್ನ ಕತೆ. ಐಸ್ ಆಗಿದೆ. ಅರುಣಿಗೆ ಕೊಡ್ತೀನಿ, ತಗೊಳ್ರಿ. ಮೌಂಟ್ ಫೂಜಿ ಪಕ್ಕ ಕೂತಿದ್ದೀವಿ. ಮೌಂಟ್ ಫೂಜಿ ಸ್ಟಾರ್ಟಿಂಗಲ್ಲಿ ತೋರಿಸಿರ್ತಾರೆ ನೋಡಿ, ಆಗಲೇ ಕ್ಯಾಪಲ್ಲಿ ಸ್ನೋ ಫಾರ್ಮ್ ಆಗಿದೆ. ಈಗ ನಮ್ಮ ತಲೆ ಮೇಲೆ ಸ್ನೋ ಫಾರ್ಮ್ ಆಗುತ್ತೆ, ಅದಕ್ಕೆ ಹಾಕೊಂಡು ಕೂತಿದ್ದೀವಿ. ಬಟ್ ಲಾಸ್ಟ್ ನೈಟ್ ರನ್ನಿಗೆ ಎಕ್ಸೈಟೆಡಾ? ಲಾಸ್ಟ್ ರೌಂಡ್ ನೋಡಿ, ಬಾಡಿ ಅಲ್ಲೇ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ಸಿನ ಕಾರು ಇದೆ, ತೋರಿಸಿ ಅವರಿಗೆಲ್ಲ ನೋಡಿ. ಯೆಲ್ಲೋ ಕಲರ್ ಕಾರು ಅಲ್ಲಿ. ಹಾಂ, ಅದು ಆರೆಂಜು ಕಾರು ನೋಡಿ ನೋಡಿ. ನಾನು ಹೇಳಿದ್ದೆಲ್ಲ ಹೇಳ್ತೀರಲ್ರಿ, ಅದು ಆರೆಂಜು. नंबर बढ़िया, ठंडी लग रही है अभी. एक नंबर बढ़िया, पैसा वसूल, ठंडी. हम आपके आइकॉन. हम आपके आइकॉन. ಸೊ ಈ ಥರ ಒಂದು ಒಳ್ಳೆ ಟ್ರಿಪ್ ಥರ ಆಯಿತು. ಪ್ಲಸ್ ಒಂಥರ ಏನಂತಾರೆ ಅದಕ್ಕೆ, ಹಳೆ ಮೆಮರೀಸ್ಗಳೆಲ್ಲ ವಾಪಸ್ ಬಂದಂಗೆ ಆಯಿತು. ಸೊ ಸೂಪರ್. ಬನ್ನಿ ನೈಟ್ ಪರೇಡ್ ನೋಡೋಣ. ಅಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ ಫುಲ್ಲು ಲೈಟ್ಸು. 1000 ಕಾರ್ಸು ಅಂದರೆ 1000 ಗಾಡಿಗಳು 1 hour ಓಡುತ್ತಂತೆ. ಸೊ ಅದು ನೆಕ್ಸ್ಟ್ ಇರೋದು. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಫುಲ್ಲು ಟ್ರ್ಯಾಕ್ ಉದ್ದಕ್ಕೂ ಗಾಡಿಗಳು ನಿಲ್ಸ್ಕೊಂಡ್ಬಿಟ್ಟವ್ರು ಗುರು. ಇಲ್ಲಂತೂ ಏನೋ ಫುಲ್ಲು ಮಜಾ ಇರೋಂಗಿದೆ. ಅಲ್ಲಿ ನೋಡಿ ಎಷ್ಟು ಕಾರ್ಗಳು ಆಯಿತಾ. ಇವೆಲ್ಲ ಕಾರ್ಗಳು ಸೌಂಡ್ ಮಾಡಿಕೊಂಡು ಈ ಗ್ರ್ಯಾಂಡ್ ಸ್ಟ್ಯಾಂಡಲ್ಲಿ ಜನರ ಮುಂದೆ ಹೋಗ್ತಾ ಇದ್ರೆ ಆಹಾ ಮಜಾ. ಇನ್ನೂ ಅಲ್ಲಿ ನೈಟ್ ರನ್ನು ನಡೀತಾ ಇದೆ, ಇನ್ನು ಸ್ವಲ್ಪ ಇತ್ತು ಅಷ್ಟೇ. ಬಟ್ ಹೊರಗಡೆ ಹೋಗ್ಬೇಕು ಅಂದರೆ ಟ್ರಾಫಿಕ್ ಎಲ್ಲ ಬ್ಲಾಕ್ ಆಗಿ ಹೋಗುತ್ತಲ್ಲ, ಹಂಗಾಗಿ
ಇಲ್ಲಿಂದ ಹೊರಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಅಷ್ಟು ಹೇಳ್ತಾ ಫೂಜಿ ಸ್ಪೀಡ್ವೇನ ಇವತ್ತಿನ ವ್ಲಾಗು ಮುಗಿಯಕ್ಕೆ ಬಂತು. ಸೊ ಹೋಪ್ಫುಲಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ರಿಗೂ ತುಂಬ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ತಿರೋರಿಗೆ ಏನೂ ಪ್ರಾಬ್ಲಮ್ ಇಲ್ಲ, ಬಿಂದಾಸ್ ಆಗಿ ನಿಮ್ಮ ಟೈಮಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಮನ್ನು ಸಿಗ್ತೀನಿ ನೆಕ್ಸ್ಟ್ ಟಾಪಲ್ಲಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್. ಏನ್ರಿ ಪವನ್, ಮನೆ ಹೊಡ್ತಾ ಇದೀವಾ? ಸೂಪರ್ ಆಗಿದಪ್ಪ. ಹಾಂ, ನಿಮ್ಮ ಲೈಫೇ ಚೇಂಜ್ ಆಗೋಯ್ತು. ಹೋಗಿ ಯಾರ್ದು? ನಿಮ್ದು. ನಂದ? ಯಾಕೆ? ರೇಸ್ ನೋಡಿ ಹಂಗ ಕಾರ್ ಲವರ್ಸ್ ಎಲ್ಲ ನಿಮ್ಮ ಬ್ಲಾಗ್ಸ್ ನೋಡ್ತಾರಲ್ಲ, ಇದೆಲ್ಲ ನನಗೆಲ್ಲ ಕಾಮನ್ ಇದೆಲ್ಲ. ಹೌದಾ ಸರ್? ನೀವು ರ್ಯಾಲಿ ಅಲ್ವಾ ನೀವು? ಎಡದೆ ಕೈಯಲ್ಲಿ ಓಡಿಸ್ಬೇಕು. ಊರಲ್ಲಿ ಎತ್ತಿನ ಗಾಡಿ ರೇಸಿಂದ ಹಿಡಿದು ಇಲ್ಲಿನ ಕಾರ್ ರೇಸ್ವರ್ಗು ಆಡಿದ್ದಾರೆ ಅವರು. ಎಲ್ಲ ರೇಸು ಆಡಿದಾರೆ ಅಂತೀರಾ? आदि भाई तुम्हारा भी लाइफ चेंज हो गया क्या? पवन बोल रहा है लाइफ चेंज हो गया सबका. लाइफ चेंज, पैराडाइज पैराडाइज ಪ್ಯಾರಡೈಸ್ ಹೋಗ್ಯಾ. ಅಲ್ಲ ರೀ, ಇವಾಗ ಅದೈತಲ್ಲ ಜೇಬಲ್ಲಿ ದುಡ್ಡು ಖಾಲಿ ಖಾಲಿ, ಲೈಫ್ ಜಾಲಿ ಜಾಲಿ, ಅದೇನಾ? ಟ್ಯಾಲೆಂಟ್ ಇದೆ, ಹೋಗಿ ಹೋಗಿ 5 ನಿಮಿಷ ಟೈಮ್ ಇದೆ. ಸರಿ.